1978ರ ಪಿಟಿಸಿಎಲ್ ಕಾಯ್ದೆ ದಲಿತರು ಮತ್ತು ಆದಿವಾಸಿಗಳ ಭೂಹಕ್ಕು ರಕ್ಷಣೆಗಾಗಿ ಜಾರಿಗೆ ಬಂದಿದ್ದರೂ ಅದರ ಅನುಷ್ಠಾನ ಇಂದಿಗೂ ಪ್ರಶ್ನಾರ್ಹವಾಗಿದೆ. ಜೂನ್ 6ರಂದು ಗಾಂಧಿ ಭವನದಲ್ಲಿ ನಡೆದ ರಾಜ್ಯ ಮಟ್ಟದ ಸಾರ್ವಜನಿಕ ವಿಚಾರಣೆಯಲ್ಲಿ ಆಡಳಿತಾತ್ಮಕ ವೈಫಲ್ಯ ಮತ್ತು ಪ್ರತಿಕೂಲ ನ್ಯಾಯಾಲಯದ ತೀರ್ಪುಗಳು ಭೂಹಕ್ಕು ಕಸಿದುಕೊಳ್ಳಲು ಕಾರಣವಾಗುತ್ತಿವೆ ಎಂಬ ಆತಂಕ ವ್ಯಕ್ತವಾಯಿತು. ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ಎಸ್.ಎಂ. ಜಾಮದಾರ್ ವ್ಯವಸ್ಥೆಯ ವಿರುದ್ಧ ವ್ಯಾಪಕ ಜನಾಂದೋಲನ ಅಗತ್ಯ ಎಂದು ಕರೆ ನೀಡಿದರು. ಈ ಕಾಯ್ದೆ ಪಾಸ್ ಆಗಿದ್ದು 1978 ಅಲ್ಲ 79, ಜಾರಿಗೆ ಬಂದಿರೋದು 79. ಅಂದ್ರೆ ಸಾಮಾನ್ಯವಾಗಿ 80ರಿಂದ ಜಾರಿಗೆ ಬಂತು. ಅದೇ ಆಗ ನಾನು 80ರ ವರ್ಷದಲ್ಲಿನೇ IAS ಅಧಿಕಾರಿಯಾಗಿ 87ರಲ್ಲಿ AC ಆಗಿ ನಾನು ತರೀಕೆರೆ ಬಂದೆ. ಅಲ್ಲಿ ನಿಮ್ಗೆ ಗಂಡು ಕೇಳ್ತಾ ಇರ್ತೇನೆ, ನಾನು ಇತಿಹಾಸ ನನ್ನ ಅನುಭವ ಹೇಳ್ತಾ ಇಲ್ಲ, ನನ್ನ ಕೆಲವು ಅಂತ ಹೇಳ್ತೇನೆ. 5,000 ಪ್ರಕರಣ ಜಜ್ಮೆಂಟ್ ಕೊಟ್ಟಿದ್ದೀನಿ. ಅಷ್ಟೊಂದು ಕೇಳ್ತಾ ಇದ್ದೆ. 5,000. ನಾನು ಹೋದಾಗಿದ್ದ 5,000 ರೂಪಾಯಿ ಮಾಡಿದ ತಕ್ಷಣ 6 ತಿಂಗಳಲ್ಲಿ 3,000 ಕೇಸ್ ಮುಗಿದ ತಕ್ಷಣ 7,000 ಹೊಸ ಪ್ರಕರಣ ಬಂದು. ಏನು ಅರ್ಥ ಇದು? ಅಂದ್ರೆ ಮಂದಿಗೆ ಗೊತ್ತಿರ್ಲಿಲ್ಲ. ಕಾಯ್ದೆ ಬಂದು 2 ವರ್ಷ ಆಗಿತ್ತು, ಮಂದಿಗೆ ಗೊತ್ತಿರ್ಲಿಲ್ಲ, ಗ್ರಾಂಟಿಗೆ ಗೊತ್ತಿರ್ಲಿಲ್ಲ. ಆಮೇಲೆ ನಮ್ಮ ಜಮೀನು ಹೊರಗೆ ಸಿಗಾಕತ್ತು ಅಂತ ಹೇಳಿದ್ಮೇಲೆ ಹೆಚ್ಚಿಗೆ ಅರ್ಜಿಗಳು ಬರಾಕತ್ತು. 7,000. ನಾನು ಒಂದು ವರ್ಷ ಅಲ್ಲಿದ್ಬಿಟ್ಟು ನಾನು IASಗೆ ನೌಕರಿಗೆ ರಾಜೀನಾಮೆ ಕೊಟ್ಟು ಹೊರಟು ಹೋದೆ. ಅದು ಏನೋ ಉದ್ದದಿಂದ ನಾನು ಒಪ್ಪಲೇ ಆಗಲಿಲ್ಲ. ಮತ್ತೆ ತಿರುಗಿ ಬಂದೆ 1 ವರ್ಷ ಆದ್ಮೇಲೆ. ಆ ಅವಧಿಯಲ್ಲಿ ಏನಾಯ್ತು ಅಂತಂದ್ರೆ ಅದೆಲ್ಲ ಮುಗೀತು. 5,000 ಪ್ರಕರಣದಲ್ಲಿ ನೀವು ಇವತ್ತಿನ 10 ಹೇಳ್ತಾರಲ್ಲ, ಇನ್ನೂ ಇದಕ್ಕಿಂತ ಹೆಚ್ಚಿದೆ. ಇದನ್ನು ಹೇಳುವಾಗ ನಾನು ಈ ತಮ್ಮ ಪ್ರಶ್ನೆಗೆ ಉತ್ತರವಾಗಿ ಒಂದು ಮಾತು ಹೇಳಬಯಸ್ತೇನೆ. ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಗೋಪಾಲ್ ಗೌಡ್ರು ಹೆಚ್ಚಿಗೆ ಇದ್ರ ಬಗ್ಗೆ ಹೇಳ್ತಾರೆ. ಬಟ್ ನಾನು 2 ಮಾತು ಹೇಳ್ತೇನೆ. ಸುಮಾರು 220 ಜನ ಕೂತಿದ್ದೀರಿ. ನಾನು ಕೌಂಟ್ ಮಾಡಿದ ಕೂತ್ಕೊಂಡು ಈ 220 ಜನರಿಗೆ ಯಾರ್ಯಾರ ಜಮೀನು ಸಮಸ್ಯೆಗಳಿದೆ, 220 ಸಮಸ್ಯೆಗಳಿದೆ. ಅವು ಎಲ್ಲರ ಕೇಳಕ್ಕೆಲ್ಲ ಆಗುದಿಲ್ಲ. ಅಥವಾ ಒಂದು ಮಾತು ಹೇಳ್ತೀರಿ. ಈಗ ನೀವು ನಮ್ಗೆ ಪ್ರಶ್ನೆ ಕೇಳ್ತೀರಿ, ನೀವು ಕೇಸ್ ಪ್ರೆಸೆಂಟ್ ಮಾಡ್ತೀರಿ, ಕೆಲವು ಮಾಹಿತಿ ನಿಮ್ಗೆ ಗೊತ್ತಿದ್ದು ಹೇಳ್ತೀರಿ. ಆದ್ರೆ ನಮಗೆ ಆ ಕೇಸಿನ ಸಂಪೂರ್ಣ ಮಾಹಿತಿ ಗೊತ್ತಿರೋದಿಲ್ಲ. ಆದ್ರಿಂದ ನೀವು ಕೇಳಿದ ಪ್ರಶ್ನೆಗೆ ಆ ಪ್ರಶ್ನೆಗಳಿಗೆ ಮಾತ್ರ ನೇರವಾಗಿ 4 ಉತ್ತರ ಹೇಳ್ಬೋದು. ಆ ಉತ್ತರ ನಾವು ಹಿಡ್ಕೊಂಡ್ಬಿಟ್ಟು ಅಲ್ಲಿಗೆ ಇಲ್ರಿ ಎಲ್ಲೆಲ್ಲ ಮಾನ್ಯ ಜಸ್ಟಿಸ್ ಮಾನ್ಯ ಇದ್ರು ಗೋಪಾಲ್ ಗೌಡ್ರು ಇದ್ರು, 2 IAS ಅಧಿಕಾರಿಗಳಿದ್ರು, ಅದಕ್ಕೋಸ್ಕರ ಹೇಳಿದಾರೆ ಹಂಗೆ ಮಾಡಿ ಅಂತ ತಿಳ್ಕೊಂಡು ಆಫೀಸರ್ ಜಗಳ ಮಾಡಕ್ ಹೋಗ್ಬೇಡಿ. ಆಮೇಲೆ ಜಡ್ಜ್ಗಳು ಕೂಡ ವಕೀಲರು ಕೂಡ ಜಗಳ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಏನಾದ್ರೂ ಒಂದು ಲೀಗಲ್ ಒಪಿನಿಯನ್ ಕೊಡ್ಬೇಕಾಗಿತ್ತು ಅಂದ್ರೆ ನೀವು ಪ್ರಕರಣದ ಸಂಪೂರ್ಣ ಮಾಹಿತಿ ನಮ್ಗೆ ಗೊತ್ತಿರ್ಬೇಕು. ಕಾಯ್ದೆ ನಮ್ಗೆ ಗೊತ್ತಿದೆ, ನಾವು ಹಂಗೆ ಹೊಸದೇನಲ್ಲ. ಆದ್ರಿಂದ ಅದಕ್ಕೆ ನಾವು ಈಗ ಕೊಟ್ಟಿರೋಂಥ ಒಂದು ಸಾಮಾನ್ಯ ತಗೊಂಡ್ಬಿಟ್ಟು ಜಗಳ ಮಾಡಕ್ ಹೋಗ್ಬೇಡಿ. ಈಗ ಅದಕ್ಕೋಸ್ಕರ ಒಂದು ಕಳ್ಕೊಳ್ಳಿ ನಿಂತು ನಿಮ್ಗೆ ಅಷ್ಟೇ. ಇಲ್ಲಿ ಯಾಕೆ 2ನೇ ದೇಹ ಬರ್ತೀನಿ. ಮಂಡ್ಯ DC ಆಗಿಬಿಟ್ಟು ಕೆಲವು ವರ್ಷಗಳ ನಂತರ ನಾನು ಮಂಡ್ಯ DC ಆಗಿ ಹೋದೆ. ಅಲ್ಲಿ 5,000 ಅಪೀಲ್ ಪ್ರಕರಣಗಿದ್ದು. 5,000. ಅದಕ್ಕೆ ಕಥೆ ಹೇಳಕ್ ಹೋಗಲ್ಲ, ಯಾಕೆ ಹಿಂಗಾಯ್ತು ಏನು ಅಂತ ತಿಳ್ಕೊಂಡು. ನಾನು ಅಲ್ಲಿ 2,000 ಪ್ರಕರಣಗಳಲ್ಲಿ ಅಪೀಲ್ ಡಿಸಿಷನ್ ಕೊಟ್ಟಿದ್ದೀನಿ. ಈ ನೋಡುವಾಗ ಎಲ್ಲಾ ತರದ ಅಪೀಲ್ಗಳು ಬರ್ತಾವೆ ಇದರಲ್ಲಿ. ಅದರಲ್ಲಿ ಪಾಸಿಟಿವ್ ಆಗಿ ಕೊಟ್ಟಿದ್ದಾನೆ 90%, 95%. ಉಳಿದ ನೆಗೆಟಿವ್. ಅಲ್ಲಿ ಜಪಾನ್ ಹೊಡಿಬೇಕಾಗಿಲ್ಲ, ಉಳಿದ ಒಂದು 5% ಬೇರೆ ಬೇರೆ ಕಾರಣ ರಿಮೈಂಡ್ ಮಾಡಿದೀನಿ ಅಷ್ಟೇ, ರಿಜೆಕ್ಟ್ ಆಗ ಮಾಡಿಲ್ಲ. ಅಲ್ಲಿ ಬರುವಾಗ ತಮ್ಮ ನೆನಪಿರ್ಲಿ, ಮೊದಲು ಈ ಕಾಯ್ದೆಯಲ್ಲಿ ಅಪೀಲ್ ಪ್ರೊವಿಷನ್ ಇರಲಿಲ್ಲ, ಮಾಡಿಕೊಟ್ರು. ನಾನು ಹೋಗ್ಬಿಡ್ದು ಅಪೀಲ್ ಬಂದಿತ್ತು. ಅಪೀಲ್ ಬಂದಾಗ ಅಲ್ಲಿ 1 ಸೈಡೆಡ್ ಅಪೀಲ್ ಇತ್ತದು. ನಾವು ದಯವಿಟ್ಟು ನೋಡ್ಬೋದು ಹಳೆ ಕಾಯ್ದೆ. 1 ಸೈಡ್ ಅಪೀಲ್ ಏನಂದ್ರೆ ಓನ್ಲಿ ಗ್ರಾಂಟಿಗೆ ಅಪೀಲ್ ಮಾಡೋ ಅಧಿಕಾರ ಇರಲಿಲ್ಲ. ನೀವು ಕಟ್ಕೊಳ್ಳಿ, ಅವನು ಅಫೆಕ್ಟೆಡ್ ಪಾರ್ಟಿ ಅವನು ಪರ್ಚೇಸ್ ಇತ್ತು, ಅವನು ಮಾತ್ರ ಅಪೀಲ್ ಮಾಡೋ ಅಧಿಕಾರ ಇತ್ತು. ಒಂದು ಪ್ರಕರಣದಲ್ಲಿ ಒಂದು ತಪ್ಪಾಗಿತ್ತು. ಏನಂದ್ರೆ ನಮ್ಮ ಅಸಿಸ್ಟೆಂಟ್ ಕಮಿಷನರು ಸರಿಯಾದ ಕೇಸನ್ನ ಅನೇಕ ಕಾರಣಗಳಿಗಾಗಿ ತಪ್ಪು ಮಾಡಿಕೊಟ್ಟು ರಿಜೆಕ್ಟ್ ಮಾಡಿದ್ರೆ ಅಪೀಲ್ ಕಡೆ ಬಂತು. ಅದನ್ನ ಅಪೀಲ್ ಅಡ್ಮಿಟ್ ಮಾಡಕ್ ಬರೋದಿಲ್ಲ ಅಂತ ತಿಳ್ಕೊಂಡು ವಕೀಲರ ಮುಂದೆ ಆರ್ಗ್ಯುಮೆಂಟ್ ಮಾಡಿದ್ರು. ಅವ್ರು ಕರೆಕ್ಟ್ ಇತ್ತು ಅವ್ರದ್ದು. ಓಕೆ, ಆದ್ರೆ ಕಾಯ್ದೆ ಹಂಗಿತ್ತು ಅದು. ನಾನು ಅಡ್ಮಿಟ್ ಮಾಡಿದೆ. ಅಡ್ಮಿಟ್ ಮಾಡಿ ಅದು ನಾನು ಬರೆದೆ. ನಾನು ಡಿಸಿಷನ್ ಕೊಟ್ಟೆ. ಏನ್ ಡಿಸಿಷನ್ ಕೊಟ್ಟೆ ಅಂದ್ರೆ ಅಸಿಸ್ಟೆಂಟ್ ಕಮಿಷನ್ ಮಾಡೋದು ಆದೇಶ ತಪ್ಪಿದೆ, ಆದ್ರಿಂದ ಅದನ್ನ ಸರಿ ಮಾಡಿಸಿ ನಾನು ಈ ಅಪೀಲ್ನಲ್ಲಿ ಅಪೀಲ್ ಮಾಡ್ತೀನಿ ಅಂತ ಹೇಳ್ಕೊಂಡು ಆರ್ಡರ್ ಕೊಟ್ಟೆ. ಆ ಕೊಡೋದ್ರಿಂದ ಪೂರ್ಲಿ ನಾನು 2 ಪೇಜಲ್ಲಿ ಬರೆದೆ, ಈ ಕಾಯ್ದೆಯಲ್ಲಿ ನನಗೆ ಈ ರೀತಿ ಡಿಸಿಷನ್ ಮಾಡೋದಕ್ಕೆ ಅವಕಾಶ ಇಲ್ಲ. ಆದ್ರೆ ಡಿಸಿಷನ್ ನಾನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ಡಿಸಿಷನ್ ತಗೊಂಡ್ಬಿಟ್ಟು ಹೈಕೋರ್ಟಿಗೆ ಹೋಗ್ತಾರೆ.
ಆ ಹೈಕೋರ್ಟ್ನವರು ಕೂಡ ಇದೊಂದು ಸರಿ ಇದೆ ಅಂತ ಏನು ಹೇಳ್ಕೊಂಡು ಗವರ್ಮೆಂಟ್ಗೆ ಒಂದು ಆಕ್ಷನ್ ಕೊಡ್ಬೋದು ಅನ್ನೋ ಅಂತ ಆಶೆ ಬರ್ದೀನಿ ಹೊರತಾಗೆ ಕಾಯ್ದೆ ಈಗಲೇ ಬರ್ದೆ. ಅಂದಾಗೆ ನಾವು ತಿಳ್ಕೊಂಡಾಗೆ ಸಿಂಗಲ್ ಜಡ್ಜ್ ಮುಂದೆ ಹೋಯ್ತು. ಅದು ಅವ್ರ ಹೆಸರು ಹೇಳೋದಿಲ್ಲ ನಾನು. ಹೋದಾಗ ಅವ್ರು ಏನ್ ಮಾಡಿದ್ರು, ಅವರು ನನ್ನ ಸ್ಟ್ರಿಕ್ಚರ್ ಪಾಸ್ ಮಾಡಿದ್ರು. ಏನು ಅಂತಂದ್ರೆ ಇಂಗ್ಲಿಷಲ್ಲಿ ಇಂಥ ಇಲ್ಲ ಅಧಿಕಾರಿ ಇದ್ದಾನೆ, ಕಾಯ್ದೆಯಲ್ಲಿ ಅವಕಾಶ ಇಲ್ಲ ಅಂದ್ರೆ ಜಡ್ಜ್ಮೆಂಟ್ ಕೊಡ್ತಾನೆ, ಮತ್ತೆ ಹಿಂದಿನ ರದ್ದು ಮಾಡ್ತಾನೆ ಅಂತ. ನಾನು ಅದೇ ಬರ್ದಿದ್ದೆ, ಆದ್ರೆ ಅಧಿಕಾರಿ ಗೊತ್ತಿದೆ ಒಂದು ಒಳ್ಳೆ ಉದ್ದೇಶ ಮಾಡಿದಾಗ ಅಂತ ತಿಳ್ಕೊಂಡು ಅದನ್ನ ಸ್ಟ್ರಿಕ್ಚರ್ ಪಾಸ್ ಮಾಡೋದಲ್ಲ ಅಂತ ಹೇಳಿದ್ರು. ಆನಂತರ ಅಮೆಂಡ್ಮೆಂಟ್ ಆಯ್ತು, ಎಲ್ಲರಿಗೂ ಅವಕಾಶ ಮಾಡಕ್ ಕೊಟ್ಟಿದ್ದಾರೆ. ಬೇರೆ ಇದು ಕಾಯ್ದೆ ಲೂಪ್ ಹೋಲ್. ನನಗೆ ಅನ್ಸುತ್ತೆ ನೀವು ಸೋಷಿಯಲ್ PTCL ಮಾಡ್ಬೇಕಾದ್ರೆ ನಾನು ರೆವಿನ್ಯೂ ಪೋಸ್ಟ್ 4 ವರ್ಷ ಪ್ರಿನ್ಸಿಪಲ್ ಸೆಕ್ರೆಟರಿ ಬೇರೆ ಕಡೆ ಮತ್ತೆ ನಾನು ಟ್ರಾನ್ಸ್ಫರ್ ಹೋದೆ ಕನ್ನಡ ಪಾಲಿಕೆ ಇಂಡಿಯಾಗೆ ಹೋದೆ. ಅಲ್ಲಿ ಹೋದ ಪೂರ್ವದಲ್ಲಿ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ, ಎಲ್ಲ ಮಾಹಿತಿ ಕಾಯ್ದೆ ಕಲೆಕ್ಟ್ ಮಾಡ್ಕೊಂಡು ಒಂದು ಪುಸ್ತಕ ಬರೀಬೇಕಂತ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಆ ಪುಸ್ತಕ ಟೈಟ್ಲ್ ಏನ್ ಗೊತ್ತಾ, ಒಂದು 100 ಪುಟ ಬರ್ತೀನಿ, ಇನ್ನು 300 ಪುಟ ಬರೀಬೇಕು, ಅಲ್ಲೇ ಬಿದ್ದಿದೆ ಅದು ಬಹಳ ವರ್ಷದಿಂದ. ಆ ಪುಸ್ತಕದ ಹೆಸರು ಅಂದ್ರೆ ಸಾಮಾಜಿಕ ಅನ್ಯಾಯಕ್ಕೆ ಹಿಡಿದ ಕನ್ನಡಿ PTCL ಕಾಯ್ದೆ. ಅರ್ಥ ಮಾಡ್ಕೊಳ್ಳಿ, ಸಾಮಾಜಿಕ ಅನ್ಯಾಯಕ್ಕೆ ಹಿಡಿದ ಕನ್ನಡಿ PTCL ಕಾಯ್ದೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅಧಿಕಾರಿಗಳು ಕೌಶಲ್ ಮಾಡೋದಿಲ್ಲ, ವಕೀಲರು ಕೌಶಲ್ ಮಾಡೋದಿಲ್ಲ, ಅಪೀಲ್ ಕೌಶಲ್ ಮಾಡೋದಿಲ್ಲ, ರೆಕಾರ್ಡ್ ಇಲ್ಲ ಅಂತ ಹೇಳ್ತಾರೆ, ಇದ್ರೆ ಕೊಡ್ತಾರೆ. ಇಲ್ಲಿ ಇದ್ರು ಕೂಡ ನಾಳೆ ಬಾ, ನಾಡ್ದು ಬಾ, ಆಮೇಲೆ ಬಾ, ಎಲ್ಲ ಮಿಸ್ಟೇಕ್ಸ್ ಆಗಿ ದುಡ್ಡು ವಸೂಲು ಮಾಡ್ತಾರೆ. ಇವೆಲ್ಲ ಈ ಸಾಮಾಜಿಕ ಅನ್ಯಾಯದ ಸ್ಟ್ರಕ್ಚರ್ ಅಂತ ಹೇಳ್ಕೊಂಡ್ಬಿಟ್ಟಿದೆ. ಈಗ ಕಾಯ್ದೆಯಲ್ಲಿ ಹೀಗೆ ಲೋಕಲ್ ಮಾಡಬಾರ್ದಾಗಿತ್ತು, ಆದ್ರೆ ಮಾಡಿದಾರಲ್ಲ, ಯಾಕೆ ಮಾಡಿದ್ದಾರೆ? ಕೆಲವು ಜಡ್ಜ್ಮೆಂಟ್ ಹಿಂಗೆ ಬರಬಾರ್ದಾಗಿತ್ತು, ಬಂದಿದೆ ಇಲ್ಲ, ಯಾಕೆ ಬಂದಿದೆ? ಇದಕ್ಕೆ ಸಾಮಾನ್ಯವಾಗಿ ಲೀಗಲ್ ಉತ್ತರ ಇಲ್ಲ ಸ್ವಾಮಿ. ಈ ದೇಶದ ಸಾಮಾಜಿಕ ಪರಿಸ್ಥಿತಿ ಹೀಗೆ ಇದೆ, ಸಾವಿರಾರು ವರ್ಷದಿಂದ ಹೀಗೆ ಇದೆ. ಅದ್ರ ವಿರುದ್ಧ ಯಾರ್ಯಾರು ಹೋರಾಡಿದಾರೋ ಹಾರಾಡಿದಾರೋ ಅವರ ಸತ್ತಲಿದ್ದಾರೆ, ಅವ್ರನ್ನ ಸಾವಿರ ಮಾಡಿದ್ದಾರೆ. ಈ ದೇಶದ ಸಾಮಾಜಿಕ ನ್ಯಾಯದ ಅನ್ಯಾಯ ಪ್ರತಿಬಿಂಬ ಇದೆ. ನೆನ್ಪಿಟ್ಕೊಳ್ಳಿ, ನೀವು ಹೋರಾಡ್ತಾರೆ ಆ ಒಂದು ಮೈಂಡ್ ಸೆಟ್ ವಿರುದ್ಧ ಹೋರಾಡ್ತಾ ಇದ್ದೀರಿ. ಅದು ಬಹಳ ದೀರ್ಘವಾದಂತ ಗಂಭೀರವಾದಂತ ಹೋರಾಟ. ಇಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಗಳು ಏನ್ ಹೇಳ್ತೀರಿ ಎಲ್ಲ ಸತ್ಯ, ಆದ್ರೆ ಅದಕ್ಕೆ ಈ ಮೈಂಡ್ ಸೆಟ್ ನ ಹೇಗೆ ಬರಮಾಡ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನೀವೊಂದು ಹೋರಾಟ ಚಾಲೂ ಮಾಡಿದ್ದೀರಿ. ಈಗ ನಿಮ್ಮ ರಿವ್ಯೂ ಪಿಟಿಷನ್ ಸುಪ್ರೀಂ ಕೋರ್ಟ್ ಮುಂದಿದೆ. ಈ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ರಿವ್ಯೂ ಪಿಟಿಷನ್ ಮತ್ತೆ ರೀಟ್ರೇಟ್ ಮಾಡ್ಕೊಂಡ್ಬಿಟ್ಟು ನೋ ನೀಡ್ ಟು ಫರ್ದರ್ ರಿವ್ಯೂ ಆರ್ಡರ್ ಕೊಟ್ಟರೆ ನಿಮ್ಗೆ ಏನ್ ನೋಡೋಕ್ಕಾಗಲ್ಲ. ಇತ್ತೀಚಿನ ಕಳೆದ 10 ವರ್ಷಗಳಲ್ಲಿ ನೋಡ್ತಾ ಇದ್ದೀರಿ, ಅವರೇ ಡಿಸ್ಕಸ್ ಮಾಡಿದ ಕೇಸ್ಗಳನ್ನ ಅವರೇ ಮತ್ತೆ ರಿವ್ಯೂ ಪಿಟಿಷನ್ ರಿವರ್ಸ್ ಮಾಡಿದ್ದಾರೆ ಅಂತ 3 ಜಡ್ಜ್ಮೆಂಟ್ ಮೇಲೆ ನೋಡ್ಬೋದು. ಇತ್ತೀಚೆಗೆ ನಾಯಿ ಕೇಸ್ನಲ್ಲಿ, ಮತ್ತೊಂದು ಮರ್ಡರ್ ಕೇಸ್ನಲ್ಲಿ, ಒಬ್ಬ ಮಂತ್ರಿ ಮಗನ ವಿರುದ್ಧ ಕೇಸ್ನಲ್ಲಿ ಅವರೇ ಸುಮಟ ತಗೊಂಡು ರಿವ್ಯೂ ಮಾಡ್ಕೊಂಡು ಬದಲಿ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಅದಕ್ಕೆ ಒಂದು ಜನ ಆಂದೋಲನ ಪ್ರಾರಂಭ ಆಗಬೇಕು. ನಿಮ್ಮಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರವ್ಯಾಪಿ ಆಗ್ಬೇಕು. ಈ ಏನ್ ಚಾಲೂ ಮಾಡಿದೆ ಅಲ್ಲ, ಈ ಜನ ಆಂದೋಲನ ಮುಂದೆ ಹೋಗ್ಬೇಕು, ಉಗ್ರ ಆಗಬೇಕು, ವ್ಯಾಪಕವಾಗಿ ಬೆಳಿಬೇಕು. ಅದ್ರಿಂದ ಏನು ನೀವೆಲ್ಲ ಯಂಗ್ಸ್ಟರ್ಸ್ ಕುತ್ಕೊಂಡು ಇದೊಂದು ಆಲ್ಟರ್ನೇಟಿವ್ ಫೋರಂ ಮಾಡಿದಿರಿ, ಇದೊಂದು ಪ್ರಾರಂಭ ಅಂತ ಇಟ್ಕೊಂಡಿದ್ದೇನೆ. ಇದು ವ್ಯಾಪಕ ಆಗ್ಬೇಕು, ಜಿಲ್ಲೆಗಳಿಗೆ ಹೋಗ್ಬೇಕು. ಜನರೆಲ್ಲ ನಾಳೆ ಎಲೆಕ್ಷನ್ ಬಂದಾಗ ಎದ್ದು ಕೂಡ್ಬೇಕು. ನೀವು ಕಾಯ್ದೆ ಅಮೆಂಡ್ಮೆಂಟ್ ಮಾಡಿದಿರಿ, ಅಮೆಂಡ್ಮೆಂಟ್ ಲೋಪದೇಶಗಳಿದೆ, ಅವ್ನು ಸರಿಪಡಿಸಿ ಮತ್ತೊಂದು ರಿಮೆಂಟ್ ಮಾಡಿ ಅಂತ ಬರ್ಬೇಕು ಅಂತಾರೆ, ಅವ್ರು ಮಾಡ್ತಾರೆ ಸರ್ಕಾರ. ಇಂಥದ್ದೊಂದು ರಾಷ್ಟ್ರವ್ಯಾಪಿಯಾಗಿ ಬಂದಾಗ ಆ ರಿವ್ಯೂ ಪಿಟಿಷನ್ ಸಕ್ಸಸ್ ಆಗುತ್ತಾ? ಅಲ್ಲಿವರೆಗೆ ಆಗೋದಿಲ್ಲ. ನಿಮಗೆ ಸೋಜಿ ಅನ್ಸ್ಬೋದು, ರಿವ್ಯೂ ಪಿಟಿಷನ್ ಅಲ್ಲಿ ನಿಮ್ಮ ಪರವಾಗಿ ಬರ್ತದೆ ಅಂತ ನೀವು ಆಸೆ ಮಾಡ್ಬೋದು, ಅದು ಬರ್ಲಿಕ್ಕೇನೆ ಇಲ್ಲ. ಅದನ್ನು ನೆನಪಿಟ್ಕೊಳ್ಳಿ, ಯಾಕಂದ್ರೆ ನಮ್ಮ ಮೈಂಡ್ ಸೆಟ್ ಆಗಿದೆ. ನೀವು ಜುಡಿಷಿಯರಿ ತಗೊಳ್ಳಿ, ರಾಜಕಾರಣ ತಗೊಳ್ಳಿ, ಒಬ್ಬ ಅಧಿಕಾರಿ ತಗೊಳ್ಳಿ, ಈ ಮೈಂಡ್ ಸೆಟ್ ಇದೆ ಅಲ್ಲ, ಇದು ಏನು ಒಂದು ನಾನಾ ಶಬ್ದ ತಪ್ಪಾಗತ್ತೆ. ಇದು ಹಿಂದೂ ಮೈಂಡ್ ಸೆಟ್ ಅಂತಿದೆಯಲ್ಲ, ಅಥವಾ ವೈದಿಕ ಮೈಂಡ್ ಸೆಟ್, ಅದನ್ನ ಬದಲಿ ಮಾಡೋದು ಬಹಳ ಕಠಿಣ ಇದೆ. ಅದು ನಮ್ಮೆಲ್ಲರ ತಲೆಯಲ್ಲಿ ರಕ್ತದಲ್ಲಿ ಕೂತು ಹೋಲು ಆಳವಾಗಿ ಹೇಳಿದೆ. ಅದರ ಒಂದು ಪ್ರಭಾವ ಈ ಕನ್ನಡಿ, ಅದಕ್ಕೆ ಹೇಳಿದ ಕನ್ನಡಿ PTCL ಕಾಯ್ದೆ. ಅದಕ್ಕೆ ವೆಲ್ಫೇರ್ ಹೇಳೋದಕ್ಕೆ ಇಲ್ಲ, ಅವೆಲ್ಲ ಸಣ್ಣ ಶಬ್ದಗಳು. ಓಕೆ, ಈ ಮೈಂಡ್ ಸೆಟ್ ನ ಬದಲಾವಣೆ ಆಗದ ಹೋದ್ರೆ ಇವೆಲ್ಲ ಇರೋದು ಶಾಶ್ವತವಾಗಿ ನೆನ್ಪಿಟ್ಕೊಳ್ಳಿ.